ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿದೆ. ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರದಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಆ ಬಳಿಕ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸಿದರು. ಕಲಬುರಗಿ ಜಿಲ್ಲೆಯ ಸೊನ್ನ, ಸನ್ನತಿ ಹಾಗೂ ವಿಜಯಪುರದ ಆಲಮೇಲ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೀಕ್ಷಣೆ ಮಾಡಿದರು. 50 ನಿಮಿಷಗಳ ಕಾಲ ಸಮೀಕ್ಷೆ ನಡೆಯಿತು. ಬಳಿಕ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಪ್ರವಾಹದಿಂದ ಉಂಟಾದ ಹಾನಿ ಬಗ್ಗೆ ಸಿಎಂ ಪ್ರಗತಿ ಪರಿಶೀಲನೆ ಸಭೆ ಮಾಡಿದರು. ಈಗ ವೈಮಾನಿಕ ಸಮೀಕ್ಷೆಯ ಬಳಿಕ ನಂತರ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಪ್ರಾಥಮಿಕ ಅಂದಾಜು, ಇಟ್ಸ್ ನಾಟ್ ಎ ಫೈನಲ್ ಸರ್ವೆ ರಿಪೋರ್ಟ್. ಪ್ರಾಥಮಿಕ ಅಂದಾಜು ಈಗ ಯಾಕಂದರೆ 5 ಲಕ್ಷ ಹೆಕ್ಟೇರ್ ಅಷ್ಟೇ ಆಗಿರೋದು. 9,60,578 9,60,578 ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ. ಇದರಲ್ಲಿ 8,88,953 ಹೆಕ್ಟೇರ್ಗಳಷ್ಟು ಕೃಷಿ ಬೆಳೆಗಳು, ಮತ್ತು 71,624 ಹೆಕ್ಟೇರ್ಗಳಷ್ಟು ತೋಟಗಾರಿಕೆ ಬೆಳೆಗಳು. ಇದು ಪ್ರಾಥಮಿಕ ಅಂದಾಜು. ಆಮೇಲೆ ಈ ಪ್ರವಾಹದಿಂದಾಗಿ ಕಲಬುರಗಿ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 117 ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ. ಒಟ್ಟಾರೆ ಈ ಜಿಲ್ಲೆಗಳಲ್ಲಿ 80 ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಕಲಬುರಗಿಯಲ್ಲಿ 56, ವಿಜಯಪುರದಲ್ಲಿ 17, ಯಾದಗಿರಿನಲ್ಲಿ 7. ಈ ಕೇಂದ್ರಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರಿದ್ದಾರೆ. ಮಾನವ ಹಾನಿಯಾಗಿರ್ತಕ್ಕಂಥದ್ದು 52 ಮಂದಿ. ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಜನ 52 ಮಂದಿ. ಮನೆ ಮತ್ತು ಗೋಡ ಕುಸಿತದಿಂದ ಸಿಎಂ ವೈಮಾನಿಕ ಸಮೀಕ್ಷೆ ವಿರುದ್ಧ ವಿಜಯಪುರದ ಭೀಮಾ ನದಿ ಪ್ರವಾಹ ಸಂತ್ರಸ್ತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು. ನೀವು ಕೊಡುವ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ? ಮೊದಲು ಹೊಲಕ್ಕೆ ಬಂದು ಸಮಸ್ಯೆ ಆಲಿಸಿ, ಬಳಿಕ ಸಮೀಕ್ಷೆ ಮಾಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಅನ್ಸಲಿಲ್ರಿ, ಅದಕ್ಕೊಂದು ಏನ್ರಿ ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ಜಾಗಕ್ಕೆ ಬಂದು ಎಷ್ಟು ಹೋಗ್ಯದ, ಏನಿತ್ತು, ಈಗ 5 ಫೂಟ್ ಮ್ಯಾಗ ಹತ್ತಿ ಅದ, ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದೆ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನು ಕಾಣಿಸ್ತದ ಅವ್ರಿಗೆ? ಭಾಳ ಆದ್ರೆ ಹಸಿರು ಕಾಣಿಸ್ತಿರ್ಬೋದು, ಭಾಳ ಆದ್ರೆ ನೀರು ಕಾಣಿಸ್ತದ, ಭಾಳ ಆದ್ರೆ ಮತ್ತೊಂದು ಬೆಳೆ ಏನೂ ಕಾಣಿಸಲ್ಲ. ಇದೇ ಹತ್ತಿ ಅದ ಅಂತೇಳಿ ಮ್ಯಾಗಿಂದ 1 ಕಿಲೋಮೀಟರ್ ಮ್ಯಾಗ ಇದೇ ತೊಗರಿರತ್ತೆ ಹೇಳಿ ಅವ್ರಿಗೆ ನಾವು ಇದು ಶಬ್ಬಾಷ್ ಅಂತೇವೆ. 1 ಕಿಲೋಮೀಟರ್ ಮ್ಯಾಗ ಏನು ಕಾಣಿಸ್ತದ? ಇದೇ ಈರುಳ್ಳಿ ಅಂತ ಹೇಳಿ, ಇದೇ ಮೆಕ್ಕೆಜೋಳದ ಅಂತ ಹೇಳಿ ಮ್ಯಾಗಿಂದು ಏನೂ ಕಾಣಿಸೋದಿಲ್ಲ ಅವ್ರಿಗೆ. ಇಲ್ಲಿ ಬಂದು
ನೀರು ದಂಡಿಗೆ ಬಂದು ತಿರುಗಾಡಿ ಏನದ ಏನು ಸುದ್ದಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ತದ. ಅವರು ಒಂದು ಸ್ವಲ್ಪ ಬರಬೇಕು, ಬಂದು ನೋಡಿಕೊಂಡು ರೈತರ ಕಷ್ಟ ಏನದ ಅಂತ ಸ್ವಲ್ಪ ವಿಚಾರ ಮಾಡಿಕೊಂಡು ಹೋಗಿ. ಯಾದಗಿರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಶಹಾಪುರ ತಾಲೂಕಿನ ಸಾಧ್ಯಾಪುರಕ್ಕೆ ಭೇಟಿ ನೀಡಿದ ಅವರು ಮಳೆ ನೀರು ನುಗ್ಗಿ ಹಾನಿಗೀಡಾದ ಜಮೀನು ವೀಕ್ಷಣೆ ಮಾಡಿದರು. ಇದೇ ವೇಳೆ ಹತ್ತಿ ಬೆಳೆ ಕಳ್ಕೊಂಡು ಬಿವೈ ವಿಜಯೇಂದ್ರ ಎದುರು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು. ಕಲಬುರಗಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೃಷಿ ಸಚಿವ ಸ್ವಾಮಿ ಭೇಟಿ ನೀಡಿದ್ದಾರೆ. ಸಾವಳಗಿ ಕ್ರಾಸ್ ಹಾಗೂ ಆಳಂದ ತಾಲೂಕಿನ ಕಡಗಂಚಿ ಬಳಿಯ ಹೊಲಗಳಿಗೆ ಭೇಟಿ ನೀಡಿದ ಅವರು ಹಾನಿ ಪ್ರದೇಶವನ್ನು ವೀಕ್ಷಿಸಿದರು. ಇದೇ ವೇಳೆ ಸಾಲ ಮನ್ನಾ ಮಾಡುವಂತೆ ಕೃಷಿ ಸಚಿವರಿಗೆ ರೈತರು ಮನವಿ ಪತ್ರ ಸಲ್ಲಿಸಿದರು. ಇತ್ತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಗಾಢ ನಿದ್ರೆಯಲ್ಲಿದ್ದ ಸರ್ಕಾರ ಅಂತೂ ಹೆಲಿಕಾಪ್ಟರ್ನಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೊರಟಿದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಸಮೀಕ್ಷೆಗೆ ಹೊರಟ್ರೆ ಜನರು ಘೆರಾವ್ ಹಾಕ್ತಾರೆ ಅನ್ನೋ ಭಯ ಸಿಎಂಗಿದೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ. ಇದುವರೆಗೂ ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಚಿವರು ಭೇಟಿ ನೀಡಿಲ್ಲ. ಸಮೀಕ್ಷೆಗೂ ಮುನ್ನ ತುರ್ತು ಪರಿಹಾರ ಘೋಷಿಸಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡೋಕ್ಕೆ ಬರ್ತಾ ಇರೋದು. ರಸ್ತೆಯಲ್ಲಿ ಹೋದರೆ ಜನ ನಿಮಗೆ ಗೆರಾವ್ ಹಾಕಬೇಕು, ಗೆರಾವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ತಡವಾಗಿ ಈಗ ಸರ್ಕಾರ ಗಾಢ ನಿದ್ರೆಯಿಂದ ಎಚ್ಚರಗೊಂಡು ಈಗ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ನೀವು ಮಾಡೋದು ಮುಖ್ಯ ಅಲ್ಲ, ಫಸ್ಟ್ ಪರಿಹಾರ ಘೋಷಣೆ ಮಾಡಿ ಸಮೀಕ್ಷೆಗೆ ಹೋಗಿ ಅನ್ನೋ ಆಗ್ರಹವನ್ನು. ಪ್ರವಾಹ ಪೀಡಿತ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಈ ಹಿಂದೆ 4 ವರ್ಷದ ಅವಧಿಯಲ್ಲಿ ಹೇಗೆ ಅಧಿಕಾರ ಮಾಡಿದ್ರು ಅನ್ನೋದು ಗೊತ್ತಿದೆ. ನನ್ನ ಬಳಿ ನೋಟ್ ಪ್ರಿಂಟ್ ಮಾಡೋ ಮಷಿನ್ ಇಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದು ನೆನಪಿಲ್ವಾ? ಅಂಥವರಿಂದ ನಾವು ಪಾಠ ಕಲಿಯೋದೇನಿಲ್ಲ. ಕೇಂದ್ರ ಸರ್ಕಾರ ನಮಗೆ ಏನಾದರೂ ಮಾಡಿದ್ಯಾ? ನಮ್ಮ ಕನ್ನಡಿಗರ ಬೆವರಿಗೆ ತಕ್ಕ ಫಲ ಕೇಳ್ತಾ ಇದ್ದೇವೆ. ಅದನ್ನ ಕೊಡುವಲ್ಲಿ ಕೇಂದ್ರ ವಿಫಲವಾಗಿದೆ. ಬಿಜೆಪಿ ನಾಯಕರಿಗೆ ಕೇಂದ್ರದ ಬಳಿ ಕೇಳಲು ತಾಕತ್ತು ಧಮ್ ಇಲ್ಲ ಅಂತ ಹೇಳಿದರು. ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಹೆಚ್ಚು ಮಳೆ ಆಗಿದ್ದರಿಂದ ಪ್ರವಾಹ ಉಂಟಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸೀನಾ ಜಲಾಶಯದ ಸಾಮರ್ಥ್ಯ ಕಡಿಮೆ ಇದೆ. ಹೀಗಾಗಿ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದಾರೆ. ಇದೇ ಕಾರಣದಿಂದ ನಮ್ಮಲ್ಲಿ ಪ್ರವಾಹ ಉಂಟಾಗಿದೆ. ಬಹಳಷ್ಟು ಹಳ್ಳಿ ಮುಳುಗಡೆ ಆಗಿವೆ. ವಿಜಯಪುರ ಜಿಲ್ಲೆಯಲ್ಲಿ 1.5 ಲಕ್ಷ ಬೆಳೆ ಹಾನಿಯಾಗಿದೆ. ಮಳೆ ಹಾನಿ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡ್ತೀವಿ. ಸಿಎಂಗೆ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಭೀಮಾ ನದಿ ಪಾತ್ರದ ಜನರು ಕಣ್ಣೀರ ಕಥೆಗಳನ್ನ ಕೇಳೋರೇ ಇಲ್ಲದಂತಾಗಿದೆ. ಭೀಮಾ ತೀರದ ಖೇಡಗಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಹಾರಾಷ್ಟ್ರದಿಂದ ನೀರು ಬಿಡುವಾಗ ಮಾಹಿತಿಯನ್ನೇ ನೀಡಲ್ಲ. ನಾವು ಕರಾಳ ಹಬ್ಬ ಆಚರಣೆ ಮಾಡುವಂತಾಗಿದೆ. ನಮ್ಮ ಮಠದ ಸ್ವಾಮೀಜಿ ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ ಅಂತ ಸ್ಥಳೀಯರು ಸಮಸ್ಯೆ ತೋಡ್ಕೊಂಡಿದ್ದಾರೆ. ನಮ್ಮ ಕುಟುಂಬಸ್ಥರು ಬೇರೆ ಊರಿನಲ್ಲಿದ್ದಾರೆ. ಅವರು ಹಬ್ಬಕ್ಕೆ ಬರದಂತಾಗಿದೆ. ಗ್ರಾಮ ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದರೂ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಎಂ ಗುಂಡಿ ಪರಿಶೀಲನೆ ಬಳಿಕ ಈಗ ಡಿಸಿಎಂ ಡಿಕೆಶಿ ಫೀಲ್ಡ್ಗೆ ಇಳಿದಿದ್ದಾರೆ. ಬೆಂಗಳೂರಿನಲ್ಲಿ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಚಾಲುಕ್ಯ ಸರ್ಕಲ್, ಮಿನ್ಸ್ ಸ್ಕ್ವೇರ್ ವೃತ್ತಗಳಲ್ಲಿ ರಸ್ತೆ ಕಾಮಗಾರಿ ಪರಿಶೀಲನೆ ಮಾಡಿದರು. ಆದಷ್ಟು ಬೇಗ ಗುಂಡಿಗಳು ಇಲ್ಲದಂತೆ ಕಾಂಕ್ರೀಟ್ ರಸ್ತೆ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಬಳಿಕ ಸೆಂಟ್ರಲ್ ಸ್ಟ್ರೀಟ್ ಜಂಕ್ಷನ್ ರಸ್ತೆಯನ್ನ ಪರಿಶೀಲನೆ ಮಾಡಿ ರಸ್ತೆ ಗುಂಡಿ ಮುಚ್ಚಿರುವ ಬಗ್ಗೆ ತುಷಾರ್ ಗಿರಿನಾಥ್ ಅವರಿಂದ ಮಾಹಿತಿ ಪಡೆದರು. ಇಲ್ಲಿಂದ ಮಿಷನ್ ರೋಡ್ ಜಂಕ್ಷನ್ಗೆ ತೆರಳಿ ಮರು ಡಾಂಬರೀಕರಣದ ಕಾಮಗಾರಿಯ ಕ್ವಾಲಿಟಿ ಚೆಕ್ ಮಾಡಿದರು. ಸಿಟಿ ರೌಂಡ್ಸ್ ವೇಳೆ ಮಾತನಾಡಿದ ಡಿಸಿಎಂ ಡಿಕೆಶಿ, ಜಂಕ್ಷನ್ಗಳಲ್ಲಿ ಕಾಂಕ್ರೀಟ್ ಹಾಕಲು 24 ದಿನ ಟೈಮ್ ಬೇಕು. ಹೀಗಾಗಿ ಅದನ್ನ ಹೇಗೆ ಮಾಡಬಹುದು ಅಂತ ಟ್ರಾಫಿಕ್ ಪೊಲೀಸರನ್ನ ಕೇಳಿ ಪ್ಲಾನ್ ಸಿದ್ಧಪಡಿಸಲು ಹೇಳಿದ್ದೇನೆ. 13,000 ಗುಂಡಿಗಳನ್ನು ಈಗಾಗಲೇ ಮುಚ್ಚಿದ್ದೇವೆ. ನಾವು ಬೆಂಗಳೂರಿಗೆ ಪರ್ಮನೆಂಟ್ ಪರಿಹಾರ ಹುಡುಕ್ತಾ ಇದ್ದೀವಿ ಅಂತ ಹೇಳಿದರು. ಡಿಕೆಶಿ ಜೈಲಿಗೆ ಹೋಗ್ತಾರೆ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೊದಲಿನಿಂದಲೂ ನನ್ನನ್ನ ಜೈಲಿಗೆ ಹಾಕಲು ಸಂಕಲ್ಪ ಷಡ್ಯಂತ್ರ ಮಾಡಿದ್ದಾರೆ. ಹಬ್ಬ ಆಗ್ಲಿ ಉತ್ತರ ಕೊಡ್ತೇನೆ. ಯಾವುದಾದ್ರೂ ಮಾಧ್ಯಮದ ಡಿಬೇಟ್ಗೆ ಬರಲಿ, ಹಿಟ್ ಅಂಡ್ ರನ್ ಬೇಡ, ಎಲ್ಲ ಚರ್ಚೆ ಆಗಲಿ. ನನ್ನಲ್ಲಿರುವ ಅಗಾಧ ಭಂಡಾರದಿಂದ ಎಲ್ಲ ತೆಗಿತೀನಿ. ಅವರು ಕೂಡ ಬತ್ತಳಿಕೆಯಲ್ಲಿ ಏನೇನಿದೆ ತೆಗೀಲಿ ಅಂತ ಸವಾಲ್ ಹಾಕಿದ್ರು.
ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿರೋ ಆರ್ ಅಶೋಕ್ 15 ದಿನಗಳಲ್ಲಿ ಕ್ರಾಂತಿ ಆಗತ್ತೆ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಸಿಎಂ ಆದಿಯಾಗಿ ಸಂಪುಟ ಬದಲಾಗಲಿದೆ. ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ರಾಜಣ್ಣ ಮನೆಗೆ ಹೋದ್ರು. ಈಗ ಜಮೀರ್ ಹೋಗ್ತಾರೇನೋ ನೋಡಬೇಕು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ, ಪರ್ಮನೆಂಟ್ ಸಿಎಂ ಅಲ್ಲ ಅಂತ ಹೇಳಿದ್ರು. ಸಮೀಕ್ಷೆಯ ಮೂಲಕ ಸರ್ಕಾರ ಜಾತಿ ಜನಗಣತಿ ಮಾಡಲು ಹೊರಟಿದೆ. ಸಮೀಕ್ಷೆಯನ್ನ ಬಿಜೆಪಿ ವಿರೋಧ ಮಾಡಿಲ್ಲ. ಕಾರ್ಯಕಾರಿಣಿ ಸಭೆಯಲ್ಲೇ ನಮ್ಮ ಅಧ್ಯಕ್ಷರು ನಿಲುವು ಪ್ರಕಟಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಧರ್ಮದ ಕಲಂನಲ್ಲಿ ಹಿಂದೂ ಅಂತ ನಮೂದಿಸುವಂತೆ ನಮ್ಮ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ. ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಸಮೀಕ್ಷೆ ಮಾಡ್ತಾ ಇರೋದಕ್ಕೆ ನಾವು ವಿರೋಧಿಸ್ತಾ ಇರೋದು ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅಧಿಕಾರ ವಿಸ್ತರಣೆಗಾಗಿ ಸಮೀಕ್ಷೆ ಮಾಡ್ತಿದ್ದಾರೆ. ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸಿದ್ದರಾಮಯ್ಯ ಅಂದುಕೊಂಡಂತೆ ಸಮೀಕ್ಷೆ ಬಂದಿಲ್ಲ ಅಂದ್ರೆ ಕಸದ ಬುಟ್ಟಿಗೆ ಹಾಕ್ತಾರೆ. ಹಿಂದೆ ಮಾಡಿದ್ದ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು. ಹಾಗೆಯೇ ಇವತ್ತಿನ ಸಮೀಕ್ಷೆಯನ್ನ ಕೂಡ ಕಸದ ಬುಟ್ಟಿಗೆ ಹಾಕ್ತಾರೆ. ನಾವು ಯಾವುದೇ ಕಾರಣಕ್ಕೂ ಸಮಾಜ ಒಡೆಯಲು ಬಿಡೋದಿಲ್ಲ ಅಂತ ಮತ್ತೆ ಪುನರ್ ಉಚ್ಚರಿಸಿದ್ದಾರೆ. ಆದ್ರೆ ಇದು ಜಾತಿ ಒಡೆಯೋ ಸಮೀಕ್ಷೆ ಅಂತ ಹೇಳಿದ್ರು. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲು ಬೆನ್ನಲ್ಲೇ ಲೋಕಾಯುಕ್ತ ತನಿಖೆ ಚುರುಕುಗೊಳಿಸಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ಮಾಡದ ಬಗ್ಗೆ ದಿನೇಶ್ ಅನ್ನೋರು ದೂರು ಕೊಟ್ಟಿದ್ರು. ಬಾಸಾಪುರದಲ್ಲಿರುವ ರಾಜೇಗೌಡ ನಿವಾಸದಲ್ಲಿ ತೀವ್ರ ವಿಚಾರಣೆ ಮಾಡಲಾಗಿದೆ. ಲೋಕಾಯುಕ್ತ ದಾಳಿ ಬೆನ್ನಲ್ಲೇ ಶಾಸಕ ಟಿಡಿ ರಾಜೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ದಾಳಿಗೆ ನಾನು, ನನ್ನ ಹೆಂಡತಿ ಸಂಪೂರ್ಣ ಸಹಕಾರ ನೀಡಿದ್ದೇವೆ. ನಾನು ಹುಟ್ಟುತ್ತಲೇ ಶ್ರೀಮಂತ. ಅಕ್ರಮವಾಗಿ ಆಸ್ತಿ ಮಾಡುವ ಅಗತ್ಯ ನನಗಿಲ್ಲ ಅಂತ ಹೇಳಿದ್ದಾರೆ.